ಶತಮಾನಗಳ ಕಾಲ ಭಾರತವನ್ನಾಳಿದ ಎರಡು ಮಹಾನ್ ಶಕ್ತಿಗಳು ದೆಹಲಿ ಸುಲ್ತಾನರು ಮತ್ತು ಮೊಘಲ್ ಸಾಮ್ರಾಜ್ಯ. ಒಂದು ಕೇವಲ ವಿಜಯದ ಮೇಲೆ ಗಮನ ಹರಿಸಿದ್ರೆ, ಇನ್ನೊಂದು ಆಡಳಿತದ ಮೂಲಕವೇ ತನ್ನ ಹಿಡಿತವನ್ನ ಬಲಪಡಿಸಿಕೊಂಡಿತು. ಹಾಗಾದ್ರೆ ಒಂದು ಸಾಮ್ರಾಜ್ಯವನ್ನ ದೀರ್ಘಕಾಲ ಉಳಿಸೋದು ಹೇಗೆ? ಕೇವಲ ಖಡ್ಗದ ಬಲದಿಂದನಾ, ಅಥವಾ ಅದಕ್ಕಿಂತ ಮಿಗಿಲಾದ ಒಂದು ಸುಭದ್ರ ಆಡಳಿತ ವ್ಯವಸ್ಥೆಯಿಂದನಾ? ಈ ಎರಡೂ ಸಾಮ್ರಾಜ್ಯಗಳ ಆಡಳಿತವನ್ನ ಹೋಲಿಕೆ ಮಾಡ್ತಾ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ. ಸರಿ, ಹಾಗಾದ್ರೆ ಮೊದಲು ನಾವು ಅವರ ಅಧಿಕಾರದ ಮೂಲವನ್ನೇ ಕೆದಕಿ ನೋಡೋಣ. ಒಬ್ಬ ಸುಲ್ತಾನನ ಅಧಿಕಾರಕ್ಕೂ ಒಬ್ಬ ಮೊಘಲ್ ಚಕ್ರವರ್ತಿಯ ಅಧಿಕಾರಕ್ಕೂ ಅಡಿಪಾಯದಲ್ಲಿ ಏನ್ ವ್ಯತ್ಯಾಸ ಇತ್ತು? ಇಲ್ಲಿರೋ ಅತಿ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ, ಸುಲ್ತಾನರು ತಮ್ಮ ಅಧಿಕಾರವನ್ನ ಸೈನ್ಯದ ಬಲದಿಂದ ಸ್ಥಾಪಿಸಿ ತಾವು ದೂರದ ಖಲೀಫನ ಪ್ರತಿನಿಧಿಗಳು ಅಂತ ಸಾಂಕೇತಿಕವಾಗಿ ಹೇಳ್ಕೊಳ್ತಿದ್ರು. ಆದ್ರೆ ಮೊಘಲರು ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದ್ರು. ಅವರು ತಮ್ಮನ್ನೇ ಭೂಮಿಯ ಮೇಲೆ ದೇವರ ನೆರಳು ಅಂದ್ರೆ ಜಿಲ್ಲೆ-ಇ-ಇಲಾಹಿ ಅಂತ ಕರೆಸ್ಕೊಂಡ್ರು. ಇದು ಅವರ ಅಧಿಕಾರಕ್ಕೆ ಒಂದು ದೈವಿಕ ಸ್ಪರ್ಶ ನೀಡಿತ್ತು. ಈ ಮಾತು ನೋಡಿ, ಎಷ್ಟು ಅದ್ಭುತವಾಗಿ ಅಂದಿನ ಪರಿಸ್ಥಿತಿಯನ್ನ ವಿವರಿಸುತ್ತೆ. ಸುಲ್ತಾನರ ಆಡಳಿತ ಕೇವಲ ಧಾರ್ಮಿಕ ಕಾನೂನಿನ ಮೇಲೆ ನಡೆಯೋಕೆ ಸಾಧ್ಯವಿರಲಿಲ್ಲ. ಯಾಕಂದ್ರೆ ಅವರು ಆಳ್ತಿದ್ದು ಬಹುಸಂಖ್ಯಾತ ಹಿಂದೂಗಳಿದ್ದ ದೇಶದಲ್ಲಿ. ಹಾಗಾಗಿ ಧರ್ಮಕ್ಕಿಂತ ಹೆಚ್ಚಾಗಿ ರಾಜ್ಯದ ಪ್ರಾಯೋಗಿಕ ಅಗತ್ಯಗಳಿಗೆ ಅಂದ್ರೆ ಝವಾಬಿತ್ಗೆ ಅವರು ಹೆಚ್ಚು ಮಹತ್ವ ಕೊಡ್ಬೇಕಾಯ್ತು. ಈಗ ಬರೋಣ ಇವರ ಆಡಳಿತದ ಇಂಜಿನ್ಗೆ, ಅಂದ್ರೆ ತಮ್ಮ ಕೆಳಗಿದ್ದ ಸೇನಾಧಿಪತಿಗಳು ಮತ್ತು ಶ್ರೀಮಂತ ವರ್ಗವನ್ನ ಇವರು ಹೇಗೆ ಸಂಘಟಿಸಿ ನಿಯಂತ್ರಣದಲ್ಲಿಟ್ಕೊಂಡಿದ್ರು ಅನ್ನೋದನ್ನ ನೋಡೋಣ. ಸುಲ್ತಾನ್ರು ಬಳಸಿದ್ದು ಇಕ್ತಾ ಸಿಸ್ಟಮ್, ಅಂದ್ರೆ ಸಂಬಳಕ್ಕೆ ಬದಲು ಜಮೀನು. ಸಿಂಪಲ್. ಅಲ್ಲಿಂದ ಬರೋ ಆದಾಯದಲ್ಲಿ ಸೈನ್ಯವನ್ನ ನಿರ್ವಹಿಸಿ ಮಿಕ್ಕಿದ್ದನ್ನ ರಾಜನ್ಗೆ ಕಳಿಸ್ಬೇಕು. ಆದ್ರೆ ಇದರಲ್ಲೊಂದು ದೊಡ್ಡ ರಿಸ್ಕ್ ಇತ್ತು. ಈ ಇಕ್ತಾದಾರರು ಹೆಚ್ಚು ಶಕ್ತಿಶಾಲಿಗಳಾಗ್ಬೋದಿತ್ತು. ಅದನ್ನ ತಪ್ಪಿಸೋಕೆ ಪ್ರತಿ 3-4 ವರ್ಷಕ್ಕೊಮ್ಮೆ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಿದ್ರು. ಆದ್ರೆ ಮೊಘಲರ ವಿಷಯಕ್ಕೆ ಬಂದ್ರೆ ಅಕ್ಬರ್ ಒಂದು ಗೇಮ್ ಚೇಂಜಿಂಗ್ ಸಿಸ್ಟಮ್ ತರ್ತಾನೆ, ಅದೇ ಮನ್ಸಬ್ದಾರಿ. ಇದೊಂದು ಕ್ರಾಂತಿಕಾರಿ ವ್ಯವಸ್ಥೆ. ಯಾಕಂದ್ರೆ ಸೇನೆ ಇರ್ಲಿ, ಆಡಳಿತ ಇರ್ಲಿ, ಪ್ರತಿಯೊಬ್ಬ ಅಧಿಕಾರಿಯನ್ನು ಒಂದೇ ರ್ಯಾಂಕಿಂಗ್ ಸಿಸ್ಟಮ್ ಅಡಿಯಲ್ಲಿ ತರಲಾಯಿತು. ಪ್ರತಿಯೊಬ್ಬ ಅಧಿಕಾರಿಯ ಸ್ಥಾನ, ಸಂಬಳ ಎಲ್ಲವೂ ಚಕ್ರವರ್ತಿಯ ಕೈಯಲ್ಲಿತ್ತು. ಈ ಹೋಲಿಕೆಯನ್ನ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಕ್ತಾ ಸಿಸ್ಟಮ್ ಒಂದು ರೀತಿ ಫ್ರಾಂಚೈಸ್ ಮಾಡೆಲ್ ತರ ಇದ್ರೆ, ಮನ್ಸಬ್ದಾರಿ ಪಕ್ಕಾ ಕಾರ್ಪೊರೇಟ್ ಹೈರಾರ್ಕಿ ತರ ಇತ್ತು. ಪ್ರತಿಯೊಬ್ಬ ಅಧಿಕಾರಿಯೂ ನೇರವಾಗಿ ಚಕ್ರವರ್ತಿಗೆ ಜವಾಬ್ದಾರ. ಇದರಿಂದ ಮೊಘಲರಿಗೆ ತಮ್ಮ ಅಧಿಕಾರಿಗಳ ಮೇಲೆ ಸಂಪೂರ್ಣ ಹಿಡಿತ ಸಿಕ್ಕಿತ್ತು. ಯಾವುದೇ ಸಾಮ್ರಾಜ್ಯದ ಜೀವನಾಡಿ ಯಾವುದು? ದುಡ್ಡು. ಆ ದುಡ್ಡು ಇಲ್ಲಿಂದ ಬರ್ತಿತ್ತು, ಭೂತೆರಿಗೆಯಿಂದ. ಈಗ ಅದರ ಬಗ್ಗೆ ನೋಡೋಣ. ಯಾಕಂದ್ರೆ ಇಲ್ಲೂ ಕೂಡ ಈ ಎರಡು ಸಾಮ್ರಾಜ್ಯಗಳ ನಡುವೆ ದೊಡ್ಡ ವ್ಯತ್ಯಾಸವಿತ್ತು. ಅಬ್ಬಾ, 50%! ಹೌದು, ಇದು ಅಲ್ಲಾವುದ್ದೀನ್ ಖಿಲ್ಜಿ ವಿಧಿಸಿದ್ದ ಭೂತೆರಿಗೆಯ ಪ್ರಮಾಣ. ಅಂದ್ರೆ ರೈತ ಬೆಳೆದಿದ್ದರಲ್ಲಿ ಅರ್ಧದಷ್ಟು ನೇರವಾಗಿ ಸುಲ್ತಾನನ ಖಜಾನೆಗೆ ಹೋಗ್ಬೇಕಿತ್ತು. ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚಿನ ತೆರಿಗೆ ದರ ಅನ್ಸಿತ್ತೆ. ಈ ನೀತಿಯ ಪರಿಣಾಮ ಎಷ್ಟೊಂದು ಭೀಕರವಾಗಿತ್ತು ಅನ್ನೋದಕ್ಕೆ ಇತಿಹಾಸಕಾರ ಬರಾನಿ ಅವರ ಈ ಮಾತುಗಳೇ ಸಾಕ್ಷಿ. ತೆರಿಗೆಯ ಹೊರೆ ತಾಳಲಾರದೆ ರೈತರು ದಂಗೆ ಎದ್ದು ಕೃಷಿಯನ್ನೇ ಬಿಟ್ಟುಬಿಟ್ರು ಅಂತ ಅವರು ದಾಖಲಿಸಿದ್ದಾರೆ. ಇದು ಅಂದಿನ ಕಠೋರ ವಾಸ್ತವ. ಇದಕ್ಕೆ ತದ್ವಿರುದ್ಧವಾಗಿ ಮೊಘಲರು ರಾಜ ತೋಡರ್ಮಲ್ ಅವರ ನೇತೃತ್ವದಲ್ಲಿ ಒಂದು ಸೈಂಟಿಫಿಕ್ ಅಪ್ರೋಚ್ ತಂದ್ರು. ಅದೇ ದಹಸಾಲ ಪದ್ಧತಿ. ಭೂಮಿಯನ್ನ ಸರಿಯಾಗಿ ಅಳತೆ ಮಾಡಿ ಅದರ ಫಲವತ್ತತೆಗೆ ತಕ್ಕಂತೆ ವರ್ಗೀಕರಿಸಿ ಕಳೆದ 10 ವರ್ಷಗಳ ಸರಾಸರಿ ಇಳುವರಿ ಮೇಲೆ ತೆರಿಗೆಯನ್ನ ನಿಗದಿಪಡಿಸ್ತಿದ್ರು. ಇದರಿಂದ ಸರ್ಕಾರಕ್ಕೂ ಸ್ಥಿರ ಆದಾಯ, ರೈತರಿಗೂ ಒಂದು ಭರವಸೆ ಸಿಗ್ತಿತ್ತು. ಇಷ್ಟೊತ್ತು ನಾವು ನೋಡಿದ್ದು ರಾಜ ಮಹಾರಾಜರ ಕತೆ. ಆದ್ರೆ ಸಾಮಾನ್ಯರ ಜೀವನ ಹೇಗಿತ್ತು? ಅದರಲ್ಲೂ ಮುಖ್ಯವಾಗಿ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಿತಿ ಏನಾಗಿತ್ತು? ನಮ್ಮ ಈ ವಿಶ್ಲೇಷಣೆಗೆ ಆಧಾರವಾಗಿರೋದು ದಿ ಅಕಾಡೆಮಿಕ್ ಜರ್ನಲ್ನ ಸಂಶೋಧನೆ. ಇದರ ಪ್ರಕಾರ ಆ ಕಾಲದ ಮಹಿಳೆಯರ ಕಥೆ ಅಷ್ಟು ಸರಳವಾಗಿಲ್ಲ. ಅದೊಂದು ಸಂಕೀರ್ಣ ಮತ್ತು ಸವಾಲುಗಳಿಂದ ಕೂಡಿದ ಜೀವನವಾಗಿತ್ತು. ಈ ಕಾಲಘಟ್ಟದಲ್ಲಿ ಪರ್ದಾ ಪದ್ಧತಿ, ಬಾಲ್ಯ ವಿವಾಹ, ಸತಿ ಮತ್ತು ಜೌಹರ್ನಂತಹ ಪದ್ಧತಿಗಳು ವ್ಯಾಪಕವಾಗಿದ್ವು. ಶಿಕ್ಷಣ ಅನ್ನೋದು ಕೇವಲ ರಾಜಮನೆತನದ ಅಥವಾ ಉನ್ನತ ವರ್ಗದ ಕೆಲವೇ ಮಹಿಳೆಯರಿಗೆ ಸೀಮಿತವಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಮಾನ್ಯ ಮಹಿಳೆಯರ ಜೀವನದ ಮೇಲೆ ಹಲವಾರು ನಿರ್ಬಂಧಗಳಿದ್ವು. ಆದ್ರೆ ಈ ಎಲ್ಲಾ ಕಟ್ಟುಪಾಡುಗಳ ನಡುವೆಯೂ ಕೆಲವರು ಇತಿಹಾಸದ ಪುಟಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಜಿಯಾ ಸುಲ್ತಾನ, ದೆಹಲಿಯನ್ನಾಳಿದ ಏಕೈಕ ಮಹಿಳೆ. ಅವರು ಪರ್ದಾವನ್ನ ತಿರಸ್ಕರಿಸಿ ಪುರುಷರ ಉಡುಪು ಧರಿಸಿ ದರ್ಬಾರ್ ನಡೆಸ್ತಿದ್ರು. ಇದು ಅಂದಿನ ಕಾಲಕ್ಕೆ ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿಯೇ ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಈ ಎರಡೂ ಸಾಮ್ರಾಜ್ಯಗಳ ಪಯಣದಿಂದ ನಮ್ಗೆ ಏನ್ ಗೊತ್ತಾಗತ್ತೆ?
ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೊಘಲರು ಸುಲ್ತಾನ್ರು ಹಾಕಿದ್ದ ಅಡಿಪಾಯದ ಮೇಲೆ ಒಂದು ಸೂಪರ್ ಸ್ಟ್ರಕ್ಚರ್ ಕಟ್ಟಿದ್ರು. ವಿಜಯವನ್ನೇ ಆಧರಿಸಿದ್ದ ಒಂದು ರಾಜ್ಯವನ್ನ ಒಂದು ಸುಸಜ್ಜಿತ ಕೇಂದ್ರೀಕೃತ ಆಡಳಿತ ಯಂತ್ರವಾಗಿ ಬದಲಾಯಿಸಿದ್ರು. ಅದಕ್ಕೆ ಮೊಘಲ್ ಸಾಮ್ರಾಜ್ಯ ಹೆಚ್ಚು ಕಾಲ ಬಾಳ್ಕೆ ಬಂತು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನೂರಾರು ವರ್ಷಗಳ ಹಿಂದಿನ ಈ ಆಡಳಿತದ ನೀಲನಕ್ಷೆಗಳು ಅಂದರೆ ತೆರಿಗೆ, ಬ್ಯೂರೋಕ್ರಸಿ, ಕೇಂದ್ರೀಕೃತ ಅಧಿಕಾರ ಇವತ್ತಿಗೂ ನಮ್ಮ ಸೌತ್ ಏಷ್ಯಾ ದೇಶಗಳ ಆಡಳಿತದಲ್ಲಿ ಎಲ್ಲಾದರೂ ಕಾಣಿಸ್ತೀವ್ಯಾ? ಇದ್ರ ಬಗ್ಗೆ ಯೋಚನೆ ಮಾಡಿ.